ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಲಾಸ್ಟ್ ವಿಡಿಯೋ ನೋಡಿರ್ಬೋದು ನೀವು, ಉಪನಯನದ ಬ್ಲಾಗ್ನ ಹಾಕಿದ್ದೆ. ಅಲ್ಲಿಂದ ಸೀದಾ ನನ್ನ ತವ್ರ ಮನೆಗೆ ಹೋಗಿದ್ದೆ. ಒಂದು ವೀಕ್ ಹಸ್ಬೆಂಡ್ ಮನೇಲಿದ್ದೆ. ಹಾಗೆ ಒಂದು 20 ದಿನ ಅಂದ್ಕೊಳ್ಳಿ, ಒಂದು 10 ರಿಂದ 15 ದಿನ ತವ್ರ ಮನೇಲಿದ್ದೆ. ಅಲ್ಲಿದ್ದು ಅಲ್ಪ ಸ್ವಲ್ಪ ವ್ಲಾಗ್ನ ಮಾಡಿದ್ದೀನಿ, ಜಾಸ್ತಿ ಏನು ಮಾಡಿಲ್ಲ. ಏನಂತ ಅಂದರೆ, ಮಳೆ ಸ್ಟಾರ್ಟಿಂಗ್ ಬಂತಲ್ವ, ಫಸ್ಟ್ ಮಳೆ ಬಂತಲ್ಲ, ಅದೇ ಟೈಮಿಗೆ ಕರೆಕ್ಟಾಗಿ ಹಪ್ಪಳ ಮಾಡಿದ್ವಿ ಹಲಸಿನಕಾಯ್ದು. ಸೊ ಮಳೆ ಬರೋದಕ್ಕೂ ನಾವು ಹಲಸಿನಕಾಯಿ ಹಪ್ಪಳ ಮಾಡೋಕ್ಕೂ ಸರಿ ಆಯಿತು. ಮಳೆ ಬರೋ ಟೈಮಲ್ಲಿ ಮಾಡಿದ್ರೆ ಇದೇ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಾಯಿತು. ಮಾಡಬೇಕಾದ್ರೆ ಹಲಸಿನಕಾಯಿ ಹಪ್ಪಳ ಯಾವ ಥರ ಮಾಡೋದು, ಮಳೆ ಬರೋ ಟೈಮಲ್ಲಿ ಮಾಡಿ ನಮ್ಮ ಫಜಿತಿ ಏನಾಗಿತ್ತು ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ತಡ ಮಾಡೋದು ಬೇಡ, ಈ ವ್ಲಾಗ್ನ ಇವಾಗಲೇ ಸ್ಟಾರ್ಟ್ ಮಾಡೋಣ. ಮತ್ತು ಇವಾಗಲೇ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಮನೆಗೆ ಬಂದ ತಕ್ಷಣ ನಮ್ಮ ಐಶು ಏನು ಕೆಲಸ ಮಾಡಿದ್ದಾಳೆ ಅಂದರೆ, ಸೀದಾ ರೂಮಿಗೆ ಹೋಗಿಬಿಟ್ಟು ತಿಂಡಿ ಡಬ್ಬನ ಹೇಳ್ಕೊಬರ್ತಾ ಇದ್ದಾಳೆ. ಅವಳಿಗೆ ಯಾರು ಹೇಳ್ಕೊಟ್ರು ಅಥವಾ ನಮ್ಮ ತವ್ರ ಮನೆಗೆ ಹೋಗದೆ ಒಂದು 6-7 ತಿಂಗಳಾಗಿದೆ ಆಯಿತಾ. ಅದು ಹೇಗೆ ನೆನ್ಪಿಟ್ಕೊಂಡಿದ್ದಾಳೆ ಅಂತಲೂ ಗೊತ್ತಿಲ್ಲ. ಸೀದಾ ಹೋಗಿಬಿಟ್ಟು ರೂಮಿಗೆ ತಗೊಂಬಂದು ಈ ಡಬ್ಬನ ನಮ್ಮ ಮುಂದೆನೇ ಓಪನ್ ಮಾಡಿ ಯಾವ ತಿಂಡಿ ತಿನ್ನಲಿ ಅಂತ ಹೇಳಿಬಿಟ್ಟು ಹುಡುಕ್ತಾ ಇದ್ದಾಳೆ. ನನಗಂತೂ ಸಿಕ್ಕಾಪಟ್ಟೆ ಕಾಮಿಡಿ ಅನಿಸ್ತು. ಈ ಡಬ್ಬದ ಮೇಲೆ ನನಗೆ, ನಮ್ಮ ಅಣ್ಣಗೆ, ಅಕ್ಕಗೆ, ನನ್ನ ತಮ್ಮಗೆ ಎಲ್ಲರಿಗೂ ಕಣ್ಣಿತ್ತಾಯ್ತಾ. ನಾವು ಅಷ್ಟೇ ಮಧ್ಯರಾತ್ರಿ ಎಲ್ಲ ನಿಧಾನಕ್ಕೆ ರೂಮ್ ಒಳಗೆ ನುಗ್ಗಿ ತಿಂಡಿ ತಗೊಂಡು ತಿಂತಾಯಿದ್ವಿ. ಕದ್ದೆ ತಿನ್ನೋದು ಜಾಸ್ತಿ, ಹಂಗೆ ಮಾಡ್ತಾಯಿದ್ವಿ. ಇವಾಗ ಐಶು ಡೈರೆಕ್ಟಾಗಿ ನಮ್ಮ ಮುಂದೆನೇ ತೊಗೊಂಬಂದು ತಿಂತಾ ಇದ್ದಾಳೆ. ಅದು ತಿಂಡಿ ಕೊಡೋ ತನಕನೂ ಬಿಟ್ಟಿಲ್ಲ. ತುಂಬ ಯಾವುದೇದೋ ತಿಂಡಿ ಇತ್ತು, ಅದರಲ್ಲಿ ಯಾವ್ದು ಬೇಕು ಅಂತ ಹೇಳಿ ಸ್ವಲ್ಪ ಮಿಕ್ಸ್ಚರು, ಒಂಚೂರು ಚಂಪಕ್ಕಲ್ಲಿ ಎಲ್ಲ ತಿಂದುಬಿಟ್ಟು ಅಂದ್ರೂ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಆಯಿತಾ, ಇನ್ನೂ ಏನೇನಿದೆ ಅಂತ. ಆವಾಗ ಹಲಸಿನಕಾಯಿ ಚಿಪ್ಸ್ ಸಿಕ್ತಾ, ಅದನ್ನು 1-2 ಪೀಸ್ ತಿಂದ್ಲು. ಆವಾಗ ನೆಮ್ಮದಿ ಆಯಿತು. ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಹಳ್ಳೀಲಿ ಒಂಥರ ವಾಕಿಂಗ್ ಮಾಡೋದೆಲ್ಲ ಸೂಪರ್, ಅದರಲ್ಲೂ ಒಂದು ರಾಶಿ ಹೂವೆಲ್ಲ ಆಗಿತ್ತು. ಇವಾಗ 1-2 ಜಾತಿ ಹೂ ತೋರಿಸ್ತಾ ಇದ್ದೆ. ಇವಾಗ ಮುತ್ತು ಮಲ್ಲಿಗೆ ನೋಡಬೇಕಾದ್ರೆ ನನಗೆ ಹಳೇದು ಫಸ್ಟು ಏನಂದರೆ, ನಾನು ಹೂ ಕಟ್ಟಕ್ಕೆ ಕಲ್ತಿದ್ದೆ ಈ ಮುತ್ತು ಮಲ್ಲಿಗೆಯಿಂದ. ದೇವ್ರ ಫೋಟೋ, ಈ 3 ಫೋಟೋಕ್ಕೂ ಅಷ್ಟೇ ದೊಡ್ಡ ಮಾಲೆ ಮಾಡಿ ಹಾಕ್ತಾಯಿದ್ದೆ. ಹಾಗಾಗಿ ಅದು ನೆನಪಾಯಿತು ಅಂತ ಒಂದು ವಿಡಿಯೋ ಮಾಡಿದೆ. ಆವತ್ತಿನ ದಿನ ರಾತ್ರಿಯೇ ಐಶು ಎಲ್ಲಿ ಅಂತ ನೋಡಿದ್ರೆ, ಈ ಹಾಸಿಗೆ ಗೂಡು ಥರ ಇದೆ, ಇದರಲ್ಲಿ ಫುಲ್ ನಾವು ಹಾಸಿಗೆ ಇಟ್ಟಿರ್ತೀವಿ ಆಯಿತಾ. ಯಾರೋ ನೆಂಟರು ಬಂದಾಗ ಅಥವಾ ನಾವೆಲ್ಲ ಹೋದಾಗ ಹಾಸಿಗೆ ತೆಗಿತೀವಲ್ಲ ರಾತ್ರಿ, ಅವಾಗ ಹಿಂಗೆ ಖಾಲಿ ಆಗುತ್ತಲ್ಲ, ಇಲ್ಲಿ ನಾವು ಆಟಾಡ್ತಾ ಇದ್ವಿ. ನಾನು ಇಲ್ಲೇ ಆಟಾಡ್ತಿದ್ದೆ, ಇಲ್ಲಿ ಕೂತ್ಕೊಳ್ತಾ ಇದ್ದೆ, ಕಣ್ಣ ಮುಚ್ಚಲೆಲ್ಲ ಆಟಾಡ್ತಿದ್ವಿ. ಐಶು ನೋಡಿದ್ರೆ ನನ್ನ ಆಟನೇ ಕಾಪಿ ಮಾಡಿದ್ದಾಳೆ. ಖುಷಿ ಆಯಿತು. ನಾನು ಅದನ್ನೇ ಹೇಳ್ತಿದ್ದೆ ಅಮ್ಮಗೆ, ದೊಡ್ಡಮ್ಮಗೆಲ್ಲ, ನಾನು ಇದೇ ಥರ ಮಾಡ್ತಾಯಿದ್ನಲ್ಲ ದೊಡ್ಡಮ್ಮ ಸಣ್ಣಕ್ಕಿದ್ದಾಗ, ಇವಾಗ ಐಶು ಇದೇ ಥರ ಮಾಡ್ತಾಯಿದ್ದಾಳೆ ಅಂತ. ಅವಳ ಆಟ ಎಲ್ಲ ನೋಡೋಕ್ಕೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ, ಅಷ್ಟೇ ಕೋಪ ಬರುತ್ತೆ ಕೆಲವು ಸತಿ. ಬೇಡ ಬೇಡ ಅಂದರೂ ಚಾಷ್ಟೆ ಮಾಡ್ತಾಳೆ ನೋಡಿ. ಏಣಿ ಹತ್ತೋದು ಆಗಿರ್ಬೋದು, ಆ ನಾಯಿ ಜೊತೆ ಬೆಕ್ಕು ಜೊತೆ ಎಲ್ಲ ಆಟಾಡೋದು, ತೀರಾ ಬೆಕ್ಕಿಗೆ ನಾಯಿಗೆಲ್ಲ ಹಿಂಸೆ ಕೊಟ್ಟು ಆಟಾಡ್ತಾಳೆ. ಮತ್ತು ಅವಳಿಗೆ ಬೈಯಂಗಿಲ್ಲ ಆಯಿತಾ. ಊರಿಗೆ ಹೋದ್ಮೇಲೆ ಅಲ್ಲಿ ಅವಳದೇ ಹವ, ಏನು ಹೇಳೋಕ್ಕಿಲ್ಲ. ಬೈದರೆ ತಿರುಗಿಸಿ ನನಗೆ ಬೈತಾರೆ ಎಲ್ಲಾದರೂ. ಆಡಲಿ ಬಿಡು, ಅಲ್ಲಿ ಬೆಂಗಳೂರಲ್ಲಿ ಎಷ್ಟು ಅಂತ ಆಡ್ತಾಳೆ, ಈ ಥರ ಎಲ್ಲ ಆಟಾಡೋಕ್ಕಾಗತ್ತಾ, ಇಲ್ಲ ತಾನೇ, ಆಡಲಿ ಅಂತ ಅವಳಿಗೆ ಎಲ್ಲ ಸಪೋರ್ಟ್ ಮಾಡಿ ನನ್ನ ಮಾತು ₹1 ಕೇಳ್ತಾ ಇರಲಿಲ್ಲ ಅವಳು. ನನಗೆ ಅವಳನ್ನ ಹಿಡಿಯೋದೇ ಕೆಲಸ. ಐಶು ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಬೀಳ್ತೀಯ, ಅದು ಇದು. ನಂಗೆ ಹೆದರಿಕೆ ಅಂದರೆ ಹೆದರಿಕೆ. ಬಟ್ ಅವಳು ಅದನ್ನೆಲ್ಲ ತಲೆಗೆ ಹಾಕೋತಿರ್ಲಿಲ್ಲ. ಅವಳಿಗೆ ಏನು ಬೇಕೋ ಅದನ್ನೇ ಮಾಡ್ತಾಯಿದ್ಲು. ಮತ್ತು ದೊಡ್ಡಮ್ಮ ಬ್ಲೌಸ್ ಪೀಸೆಲ್ಲ ಒಂದು ಸ್ವಲ್ಪ ಸಪ್ರೇಟ್ ಮಾಡೋಣ ಬಾ, ಒಂದಷ್ಟು ಚೆನ್ನಾಗಿಲ್ಲ, ಕೆಲವ್ದು ಚೆನ್ನಾಗಿದೆ ಅಂತ ತೆಗೆದ ತಕ್ಷಣ ನಂಗೆ ತಲೆ ಗಿರ್ರಂತು, ಇಷ್ಟೊಂದು ಇದೆಯಾ ಅಂತ. ಇದೆಲ್ಲ ಊಟದ ಮನೆಗೆ ಹೋದಾಗ ಅಥವಾ ಯಾರ್ದಾರು ಮನೆಗೆ ಹೋದಾಗ ಕೊಡ್ತಾರಲ್ಲ ಅದು. ಇದೇ ಥರದ್ದು ಇನ್ನೊಂದು ಬಾಕ್ಸ್ ಇದೆ ಫುಲ್ಲು. ಮತ್ತು ಎಷ್ಟೋ ಬ್ಲೌಸ್ ಪೀಸ್ನ ಅವರು ಬ್ಲೌಸ್ ಹೊಲಿಯೋ ಟೈಮಲ್ಲಿ ಕಲಿಯೋಕ್ಕೆ ಅಂತ ಹೇಳಿಬಿಟ್ಟು ಎಷ್ಟೋ ಖಾಲಿ ಮಾಡಿದ್ದಾರೆ. ಹಂಗಿದೆಲ್ಲ ವೇಸ್ಟ್ ಮಾಡಿನೂ ಇಷ್ಟು ಉಳಿದಿದೆ. ಅದರಲ್ಲಿ ಒಂದಷ್ಟು ಚೆನ್ನಾಗಿತ್ತು, ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟರು. ಐಶುದ ಆಟ ಒಂಥರ ಬೇರೆ ಥರ. ಯಾಕೆಂದರೆ ಅಲ್ಲಿ ಇಲ್ಲಾದರೆ ಸ್ವಲ್ಪ ಟಿ ವಿ ನೋಡ್ತಿದ್ಲು, ಒಂದು 10 ನಿಮಿಷ 15 ನಿಮಿಷ ಅಲ್ಲ. ಅಲ್ಲಿ ಟಿ ವಿ ಹಾಕಿದ್ರೆ ಸೀರಿಯಲ್ ಅಲ್ಲ, ಅದೆಲ್ಲ ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಈ ಗೊಂಬೆಲೆ ಆನೆ ಅಂತೆಲ್ಲ ಆಟಾಡೋದು, ಅದು ಆನೆ ಅಂತೆ, ಆನೆ ಮೇಲೆ ಅವಳು ಕೂರೋದಂತೆ, ಆನೆ ಅಂತೆಲ್ಲ ಆಟಾಡ್ತಾ ಇದ್ಲು.
ಸೊ ಮತ್ತು ನಾವೇನು ಅಂದ್ಕೊಂಡ್ವಿ, ಇವಾಗ ಮಳೆ ಸ್ಟಾರ್ಟ್ ಆಗಿರಲಿಲ್ಲ ಆವಾಗ, ಹಾಗಾಗಿ ಕಾಯ್ದು ಇದು ಹಪ್ಪಳ ಮಾಡೋಣ ಅಂತ. ನಮ್ಮ ಜೋಶ್ ಯಾವ ಥರ ಇತ್ತು ಅಂದರೆ 3 ಹಲಸಿನಕಾಯಿ ತಂದುಬಿಟ್ಟು ಒಂದೇ ದಿನ 3 ಕಾಯ್ದು ಹಪ್ಪಳ ಮಾಡೋ ರೇಂಜಲ್ಲಿದ್ವಿ. ಚಿಕ್ಕಪ್ಪಗೆ ಪೀಡಿಸಿ ಅವರು 1 ಕಾಯಿ ತರ್ತೀನಿ ಫಸ್ಟ್ ಒಂದು, ಇಲ್ಲ 3 ಕಾಯಿ ತನ್ನಿ 3 ಕಾಯ್ದು ಹಪ್ಪಳ ಮಾಡೋದು ಅಂತ. ಈ ಥರ ಹಸ್ರು ಒಲೆಯಲ್ಲಿ ಬೇಯಿಸ್ಕೊತೀವಿ ನಾವು. ಸ್ಟವ್ ಮೇಲೆಲ್ಲ ಇಟ್ಟರೆ ಅದು ಆಗಲ್ಲ, ಒಲೆಯಲ್ಲಾದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಸ್ರು ಒಲೆಯಲ್ಲಿ ಬೇಯಿಸ್ತಾ ಇದ್ರೆ. ಇದೆಲ್ಲ ಇವಾಗ ತುಂಬ ಕಡಿಮೆ ಅಲ್ವಾ, ಹಳ್ಳಿ ಸೈಡೇ ಕಡಿಮೆ ಆಗಿದೆ ಈ ಬೆಲ್ಲದ ಕಾಫಿ, ಇದರಲ್ಲಿ ಯಾವಾಗಲೂ ಕಾಫಿ ಇರುತ್ತೆ. ಹಪ್ಪಳದ್ದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ. ಇದರಲ್ಲಿ ಹುಣಸೆ ಹುಳಿ ಮತ್ತು ಉಪ್ಪು, ಜೀರಿಗೆ ಮೆಣಸನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಬೆಂದಿರುವಂಥ ಹಲಸಿನ ಸೋಳೆ ಇರುತ್ತಲ್ಲ, ಅದನ್ನು ತಿರ್ಸೋ ಕಲ್ಲಲ್ಲೇ ತಿರ್ಸ್ತಾರೆ ದೊಡ್ಡಮ್ಮ ಮತ್ತು ಅಮ್ಮ. ಮತ್ತು ಈ ಥರ ಅದು ಆಗುತ್ತೆ. ಇದು ನನ್ನ ಕೆಲಸ ಏನು ಅಂತ ಹೇಳಿದ್ರೆ, ಹಲಸಿನ ಹಿಟ್ಟನ್ನ ತಿನ್ನೋ ಕೆಲಸ ಅಷ್ಟೇ. ಅಂದರೆ ಎಷ್ಟು ತಿಂತೀನಿ ಅಂದರೆ ಒಂದು 10 ಹಪ್ಪಳ, 10 ಒಂದು 5-6 ಹಪ್ಪಳ ಆಗೋಷ್ಟಾದ್ರು ತಿಂತೀನಿ. ಅವರೆಲ್ಲ ಬರೋದು ಲೇಟ್ ಆಗಿತ್ತು, ನಾನು ತಿಂತಾ ಕೂತಿದ್ದೆ. ನಾನು ಹಲಸಿನ ಹಪ್ಪಳ ಮಾಡಿ ಅಂತ ಹೇಳೋದೇ ಈ ರೀಸನ್ಗೆ. ಹಲಸಿನ ಹಿಟ್ಟು ತಿನ್ನೋಕ್ಕೆ ಹಪ್ಪಳ ಮಾಡಿ ಅಂತ ಪೀಡಿಸಿ ನನ್ನಿಂದನೇ ಹಪ್ಪಳ ಸ್ಟಾರ್ಟ್ ಮಾಡಿದ್ದು. ಈ ಥರ ಒತ್ತು ಮಿಷನ್ ಸಿಗುತ್ತಲ್ಲ, ಹಪ್ಪಳ ಒತ್ತು ಮಿಷನ್, ಅದರಲ್ಲಿ ಮಾಡಿದ್ವಿ. ಮನೆ ಒಳಗೆ ಮಾಡಿದ್ರೆ ಒಂಥರ ಇಕ್ಕಟ್ಟಾಗತ್ತೆ ಅಂತ ನಾವು ಸ್ಟಾರ್ಟ್ ಮಾಡಿದ್ದೆ. ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಬಂದಿತ್ತು. ಊಟ ಎಲ್ಲ ಮಾಡಿ ಹಪ್ಪಳ ಒತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಐಶುನ್ನೆಲ್ಲ ಮಲಗಿಸಿ. ಇಲ್ಲಾಂದರೆ ಹಪ್ಪಳ ಒತ್ತಕ್ಕಾಗ್ತಿರ್ಲಿಲ್ಲ ಐಶು ಇದ್ದಿದ್ರೆ ಅಂತ. ಮತ್ತು ನೀರನ್ನೇ ಹಾಕಿ ಯೂಸ್ ಮಾಡಿದ್ದು, ಎಣ್ಣೆ ಯೂಸೇ ಮಾಡಿಲ್ಲ. ನಾನು ಪ್ಲಾಸ್ಟಿಕ್ಕಿಗೆ ಹಪ್ಪಳನ ಹಾಕ್ತಾಯಿದ್ದೆ, ಜೊತೆಗೆ ತಿನ್ನೋ ಕೆಲಸ. ಇದು 1 ಕಾಯ್ದು ಮಾಡಿದ್ದಷ್ಟೇ ಒಂದೇ ದಿನ, ಯಾಕೆಂದರೆ 3 ಕಾಯ್ದು ಆಗಿರಲಿಲ್ಲ. ಲಾಸ್ಟು ಹಪ್ಪಳದ ಹಿಟ್ಟಿರುತ್ತಲ್ಲ, ಒಂದು ಫುಲ್ ದೊಡ್ಡ ಉಂಡೆನ ತಿನ್ನೋದು. ದೊಡ್ಡಮ್ಮ ಎಷ್ಟು ತಿಂತೀಯ ದೇವ, ಹೊಟ್ಟೆ ಉರಿ ಬರುತ್ತೆ ಅಂತೆಲ್ಲ ಹೇಳ್ತಿದ್ರು. ಕ್ಯಾಮ್ರಾಕ್ಕೆ ಹಾಗೆಲ್ಲ ಮಾಡಿ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ. ಯಾಕೆಂದರೆ ಐಶು ಮಲಗಿದ್ಲಲ್ಲ, ಜೋಶಲ್ಲಿ ಎಲ್ಲ 1 ಹಲಸಿನಕಾಯಿದು 115 ಎಷ್ಟೋ ಆಗಿತ್ತು ಹಪ್ಪಳ. ಅಷ್ಟು ಮಾಡಿ ಒಣಗಕ್ಕಿಟ್ವಿ ಸ್ಟೈಲಲ್ಲಿ. ಅದಾಗಿ 10 ನಿಮಿಷ ಆಗಿತ್ತಷ್ಟೇ. ಅಷ್ಟೊತ್ತಿಗೆ ಪಿರಿ ಮಳೆ ಸ್ಟಾರ್ಟ್ ಆಯಿತು. ನಮ್ಮ ದುರಾದೃಷ್ಟ ಏನಂದರೆ ಜೋರಾಗೂ ಬರಲಿಲ್ಲ ಮಳೆ, ಫುಲ್ ನೆಲ ಚಂಡಿ ಆಗೋಷ್ಟು ಬಂದಿತ್ತು ಅಷ್ಟೇ. ಆದರೆ ಹಪ್ಪಳ ನೀಡೋಕ್ಕಾಗಿರಲಿಲ್ಲ. ಇನ್ನೇನು ಮಾಡೋದು, ಇನ್ನೂ 2 ಕಾಯಿ ಹಲಸಿನಕಾಯಿ ಇತ್ತಲ್ವ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಮನೇಲಿ ಉಪ್ಪರಿಗೆ ಅಂತ ಇದೆಯಲ್ಲ, ಅಲ್ಲಿಟ್ವಿ. ಅದು ಅಲ್ಲಿ ಒಂಥರ ಬೇಗ ಅದು ಆಲ್ಮೋಸ್ಟ್ ಡ್ರೈ ಆಗಿತ್ತು. ನೆಕ್ಸ್ಟ್ ಡೇನು 2 ಕಾಯ್ದು ಒಟ್ಟಿಗೆ ಹಪ್ಪಳ ಮಾಡಿದ್ವಿ. ಒಂದು 250 275 ಎಷ್ಟೋ ಆಗಿತ್ತಷ್ಟೇ. ನನಗೆ, ಅಕ್ಕಗೆ, ದೊಡ್ಡಮ್ಮಗೆ ಅಂತ ಹೇಳಿಬಿಟ್ಟು ಶೇರ್ ಮಾಡಿದ್ವಿ. ಅದಾದಮೇಲೆ ಯಾವುದೇ ಥರ ವೀಡಿಯೋ ನಾನು ಮಾಡಿಲ್ಲ ತವ್ರ ಮನೇಲಿ. ಸೊ ಬರೋ ದಿನ ಮಾಡಿದೆ. ಆಲ್ಮೋಸ್ಟ್ ಒಂದು 20 ಡೇಸ್ ಇದ್ದೆ ಅಲ್ಲಿ ತವ್ರ ಮನೇಲಿ. ಇದು ಲಗೇಜು ಯಾವ ಥರ ಅಂದರೆ ನಂಗೆ ಗೊತ್ತಿಲ್ಲ. ಏನೇನು ತಂದಿದ್ದೀನಿ ತವ್ರ ಮನೆಯಿಂದ ಅಂತ ನಿಮಗೆ ನೆಕ್ಸ್ಟು ಶೇರ್ ಮಾಡ್ತೀನಿ. ಬಟ್ಟೆ ಮಡಚಬೇಕಾದ್ರೆ, ಪ್ಯಾಕಿಂಗ್ ಮಾಡಬೇಕಾದ್ರೆ ಗೊತ್ತಾಯ್ತು ಇದು ಯಾವ ಥರ ಲಗೇಜ್, ಇದು ಕಾರಿಗೆ ಹಿಡಿಯುತ್ತಾ ಅನ್ನೋದೇ ನನಗೆ ಡೌಟ್ ಆಗಿತ್ತು. ಹಸ್ಬೆಂಡಿಗೆ ಹೇಳಿದರೆ ಬೈತಾರೆ, ಏನಕ್ಕೆ ಅಷ್ಟೆಲ್ಲ ಲಗೇಜು ಅಂತ. ನೀವೇ ನೋಡ್ಬೋದು, ಚೀಲಗಟ್ಟಲೆ ಲಗೇಜ್ನ ತೊಗೊಂಬಂದಿದ್ದೀನಿ. ಫಸ್ಟು ಹಪ್ಪಳ ತಂದಿದ್ವಿ, ನಂಗೆ ಒಂದು ಸ್ವಲ್ಪ ಜಾಸ್ತಿ, ಅಕ್ಕನ ಪಾಲು ನನಗೆ ಕೊಟ್ಟರು. ಆಮೇಲೆ ಹಲಸಿನಕಾಯಿ ಬೀಜ ತಗೊಂಬಂದಿದ್ದೀನಿ. ಮತ್ತು ಬೆಂಗಳೂರಲ್ಲಿ ಹೊಸ ಮನೇಲಿ ಫಸ್ಟ್ ಟೈಮ್ ನಾನು ರಂಗೋಲಿ ಹಾಕಿರಲಿಲ್ಲ ಅಂತ ನೋಡಿ. ಚಿಪ್ಸು, ಇದು ನನ್ನ ಮಾವ ಮಾಡಿದ್ದು. ಉಪ್ಪಿನಕಾಯಿ ಅತ್ತೆ ಮಾಡಿದ್ದು. ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ, ಇದಿಷ್ಟು ಅವೆರಡು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು ನನಗೆ. ಜೋನಿ ಬೆಲ್ಲ ಅಮ್ಮ ಕೊಟ್ಟಿದ್ದು. ಎಲ್ಲ 1 kg 1.5 kg ಆ ಥರ ಇದೆ. ಮತ್ತು ಕಡೆಗೆ ಪುನರ್ ಪುಳಿನೂ ತೊಗೊಬಂದಿದ್ದೀನಿ. ಇದರಲ್ಲಿ ಜ್ಯೂಸು, ಆಮೇಲೆ ಪುನರ್ ಪುಳಿ ಸಾರು, 2 ರೆಸಿಪಿ ನಂಗೆ ಗೊತ್ತಿರೋದು, ಅದು ಮಾಡ್ಬೋದು. ನನಗಿಷ್ಟ, ಯಾವಾಗಲೂ ಜ್ಯೂಸ್ ಮಾಡಿ ಕುಡಿತಾ ಇರ್ತೀನಿ. ಬಾಕ್ಸ್ಗಳನ್ನೂ ಬಿಟ್ಟಿಲ್ಲ ನಾನು, 2 ಥರ ಬಾಕ್ಸ್ ತಂದಿದ್ದೀನಿ. ಏನೇನು ಕಾಣುತ್ತೆ ಮನೇಲಿ ದೊಡ್ಡಮ್ಮನ ಕೇಳೋದು, ತಗೊಬರೋದು. ಮೂಳ್ಕ ಮಾಡಿದರು ಹಲಸಿನ ಹಣ್ಣಿಂದು, ಅದನ್ನೇನಕ್ಕೆ ವೇಸ್ಟ್ ಮಾಡೋದು, ಕೊಡಿ ನನಗೆ, ತೊಗೊಂಡೋಗಿ ತಿಂತೀನಿ ಅಂತ ಹೇಳಿ ಅದನ್ನು ತೊಗೊಂಬಂದಿದ್ದೀನಿ. ಮತ್ತು ಅಲ್ಲಿ ಮಿಕ್ಸರು, ಬೂಂದಿ ಕಾಳು ಆ ಥರದ್ದೆಲ್ಲ
ಮಿಕ್ಕಿದ್ದಲ್ಲ, ಆ್ಯಕ್ಚುಲಿ ತಂದಿಟ್ಟಿರ್ತಾರಲ್ಲ ಅದನ್ನು ತೊಗೊಂಬಂದಿದ್ದೀನಿ. 10 ರೂಪಾಯಿ ಬಿಸ್ಕೆಟು ಎಲ್ಲದು. ಮತ್ತು ದೊಡ್ಡಮ್ಮ ಒಂದು ಬಾಣಲಿ ಕೊಟ್ಟರು. ಮತ್ತು ಅನ್ನ ಮಾಡೋದು, ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಅನ್ನ ಮಾಡೋಕ್ಕದು. ಮತ್ತು ಸಪ್ರೇಟ್ ಐಶುಗೆ ಅಂಥೇಳಿ ಒಂದು ತಟ್ಟೆನೂ ತೊಗೊಂಬಂದಿದ್ದೀನಿ. ಹಲಸಿನ ಗುಜ್ಜೆನೂ ಬಿಟ್ಟಿಲ್ಲ. ಇದು ಹಲಸಿನಕಾಯಿ ಈ ಥರ ಒಂದಿನ ಪಲ್ಯ ಮಾಡಿದೆ, ಹಾಗೆ ಒಂದಿನ ಸಾಂಬಾರು ಮಾಡಿದೆ. ಅದು ರೆಸಿಪಿ ಏನು ಶೂಟ್ ಮಾಡಿಲ್ಲ, ಬಟ್ ಈ ಥರ ನೀರಿಗೆ ಹಾಕಿಟ್ರೆ ಏನು ಹಾಳಾಗಲ್ಲ 2 ದಿನಕ್ಕೆ ಅಂತ. ನಮ್ಮ ಐಶು ಕಡಿಮೆನೇ ಒಂದಷ್ಟು ಟಾಯ್ ತೊಗೊಂಬಂದಿದ್ದಾಳೆ. ಅದು ಸಂಸೆ ಜಾತ್ರೆಯಲ್ಲಿ ಮಾವ ಕೊಡಿಸಿದ್ದು ಅವಳಿಗೆ. ದೊಡ್ಡ ಗೊಂಬೆ, ಒಂದು ಬಾಲು, ಆ ಫಿಶ್ಶು, ಇನ್ನೂ ಒಂದು 4-5 ಇದೆ, ಜಿರಾಫೆ ಗಿರಾಫೆ ಎಲ್ಲ. ಅದನ್ನೊಂದಷ್ಟು ಅವಳದೇ ಸಂತೆ. ಆಮೇಲೆ ಅವಳಿಗೆ ಬಾಳೆಹಣ್ಣು ಇಷ್ಟ ಅಂತ ಬಾಳೆಕಾಯಿ ತೊಗೊಂಬಂದಿದ್ದೀವಿ. ಅದು ಇವಾಗ ಸ್ವಲ್ಪ ಹಾಳಾಗೋಕ್ಕಾಗಿದೆ. ಇಷ್ಟೊಂದು ಯಾರು ತಿಂತಾರೆ, ಐಶು ಮಾತ್ರ ತಿನ್ನೋದು ಅಂತ. ಮತ್ತು ಇದು ಕಾಳುಮೆಣಸು ಮನೆಯಲ್ಲೇ ಮಾಡಿದರು. ದೊಡ್ಡಮ್ಮ ನೋಡಿ ಕಡಲೆ ಹಿಟ್ಟು ಒಂದೇ ಈ ಸತಿ ಕೊಟ್ಟಿದ್ದಾರೆ, ಇಲ್ಲಾಂದರೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ರವೆ, ಇಡ್ಲಿ ರವೆ, ಶಾವಿಗೆ ಹಂಗಿದ್ದು ಎಲ್ಲದೂ ಕೊಡ್ತಾಯಿದ್ರು. ಜೊತೆಗೆ 1-2 ಹೊಸ ಬಟ್ಟೆ ಕೂಡ ತೊಗೊಂಡಿದ್ದೀನಿ. ಇದು ಐಶುಗೆ ಬ್ಯಾಗ್, ಅವಳಿಗೆ ತುಂಬ ಇಷ್ಟ ಬ್ಯಾಗು. ಅದಕ್ಕೆ ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ಚೆನ್ನಾಗಿದೆ, ಚೆನ್ನಾಗಿ ಆಟಾಡ್ತಾಳೆ ಅದರಲ್ಲಿ. ಅಮ್ಮ ಬಂದಿದ್ಲಲ್ಲ, ಹಾಗೆ ಒಂದು ಮನೆ ಹತ್ರನೇ ಅದೊಂದು ಮಾಲ್ ಇತ್ತು, ಅದಕ್ಕೆ ಹೋಗಿದ್ವಿ ಒಂದಿನ. ಅಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದೆ. ಯಾವುದೇ ವೀಡಿಯೋ ಮಾಡಲ್ಲ, ಹಂಗೆ ಹೊರಗೆ ಹೋದಾಗ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ. ಅಂದರೆ ಯಾರು ಏನು ಅಂದ್ಕೋತಾರೋ ಅನ್ನೋದಕ್ಕೆ ನಾನು ವೀಡಿಯೋ ಮಾಡಲ್ಲ, ಒಂಥರ ನಾಚಿಕೆ ಥರ ಆಗುತ್ತೆ. ಸೊ ಹಾಗಾಗಿ ಅಷ್ಟೊಂದು ವೀಡಿಯೋ ಮಾಡಿಲ್ಲ. ಅವಳನ್ನು ಇಸ್ಕಾನಿಗೆ ಕರ್ಕೊಂಡೋಗಿದ್ದೆ. ಫಸ್ಟ್ ಟೈಮ್ ನಾನು ಅಮ್ಮ ಇಬ್ಬರೇ ಇಸ್ಕಾನಿಗೆ ಹೋಗಿದ್ದೆ. ಅಂದರೆ ಬೆಂಗಳೂರಲ್ಲಿ ನಾನು ಒಬ್ಬಳೇ ಸುತ್ತಾಡೇ ಇಲ್ಲ, ಬಟ್ ಹೋಗೋಣ, ಡೈರೆಕ್ಟ್ ಮೆಟ್ರೋ ಇತ್ತು, ಹಾಗಾಗಿ ಹೋಗೋಣ ಅಂತ ಹೋದೆ. ಈಸಿ ಆಯ್ತು, ಏನು ಭಯ ಆಗಿಲ್ಲ. ಒಂದು ಸ್ವಲ್ಪ ಕಾನ್ಫಿಡೆಂಟು ಬಂತು, ಅಂದರೆ ಒಬ್ಬಳೊಬ್ಬಳೇ ಓಡಾಡಬಹುದು ಅಂತ ಅಂದ್ಬಿಟ್ಟು. ಮತ್ತು ಟೆಂಪಲ್ ಒಳಗೇನು ವೀಡಿಯೋ ಅಲೋ ಇರಲಿಲ್ಲಲ್ಲ, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.